ನೋಡಿ, ಮಾಜಿ ಸಚಿವ ಗೋಪಾಲಯ್ಯ ಅವರಿಗೆ ಬೆದರಿಕೆ ಹಾಕಿದಂತ ಕೇಸ್ ಪದ್ಮರಾಜ್ ಅವರನ್ನ ಬಂಧನ ಮಾಡಲಾಗಿತ್ತು. ಈಗ ಅವರಿಗೆ ಬೇಲ್ ಸಿಗ್ತಾ ಇದೆ ಅಂತ ಹೇಳಿ ಆರೋಪಿ ಪದ್ಮರಾಜ್ಗೆ ಜಾಮೀನು ಮಂಜೂರಾಗಿದೆ. ಜಾಮೀನು ಸಿಕ್ತಿದಂತೆ ಪದ್ಮರಾಜ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ ಅಶೋಕ್ ವಿರುದ್ಧ ಪದ್ಮರಾಜ್ ಲಂಚದ ಬಾಂಬ್ ಸಿಡಿಸಿದ್ದಾರೆ. ಅಶೋಕ್ಗೆ 1 ಕೋಟಿ ರೂಪಾಯಿ ಕೊಟ್ಟಿದ್ದಾಗಿ ಪದ್ಮರಾಜ್ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿಯಲ್ಲಿದ್ದಾಗ 2010ರಲ್ಲಿ ಅಶೋಕ್ಗೆ ಹಣವನ್ನ ಕೊಟ್ಟಿದ್ದೆ, ನನ್ನನ್ನು ಮೇಯರ್ ಮಾಡ್ತೀನಿ ಅಂತೇಳಿ 1 ಕೋಟಿ ಹಣವನ್ನು ನನ್ನ ಹತ್ರ ತೆಗೆದುಕೊಂಡಿದ್ರು. ಇವತ್ತಿಗೂ ಕೂಡ ಬಂದ ಮೇಯರ್ ಮಾಡಿಲ್ಲ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆ ಹಣ ವಾಪಸ್ ತೆಗೆದುಕೊಂಡೆ ಅಂತೇಳಿ ಪದ್ಮರಾಜ್ ಆರ್ ಅಶೋಕ್ ಮೇಲೆ ಈಗ ಆರೋಪವನ್ನು ಮಾಡ್ತಿರೋದು. ಮಾಜಿ ಸಚಿವರ ಮೇಲೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂಥೇಳಿ ಆರೋಪವನ್ನು ಮಾಡ್ತಾರೆ. ಪದ್ಮರಾಜರನ್ನ ಪೊಲೀಸರು ಬಂಧಿಸ್ತಾರೆ. ಈ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಡ್ತಾರೆ. ಅವ್ರನ್ನ ಪೊಲೀಸ್ ಠಾಣೆಯಲ್ಲಿ ಕರೆದು ವಿಚಾರಣೆ ಮಾಡಲಾಗ್ತಾ ಇದೆ ಅಂತ ಮಧ್ಯಾಹ್ನ ಹೇಳ್ತಾರೆ. ಸಾಯಂಕಾಲದೊತ್ತಿಗೆ ಅವರಿಗೆ ಜಾಮೀನು ಸಿಗುತ್ತೆ. ಜಾಮೀನು ಸಿಕ್ಕಂತ ಬಳಿಕ ವಿರೋಧ ಪಕ್ಷದ ನಾಯಕರ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 1 ಕೋಟಿಯನ್ನ ಇಸ್ಕೊಂಡಿದ್ರಂತ. ನೋಡೋಣ ಏನು ಹೇಳಿದ್ದಾರೆ ಅಂತ. ಸರ್, ಅವರೇ ಗೋಪಾಲಯ್ಯ ಅವರೇ ನಿಮಗೆ 15 ಲಕ್ಷ ದುಡ್ಡು ಕೊಡಬೇಕಿತ್ತು ಅನ್ನೋದು ವಿಚಾರ. ಆ ವಿಚಾರ ಕೇಳ್ಕೊಂಡು ನೀವು ಅವ್ರಿಗೆ ಫೋನ್ ಮಾಡಿದ್ರಿ ಅಂತ. ಜೊತೆಗೆ ರಾಜಾಜಿನಗರದ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಕೂಡ ನಿಮಗೆ ನಮಗೆ ಮಾತು ಕೊಟ್ಟಿದ್ರು ಅಂತ ಹೇಳಿದ್ರು. ಅದೆಲ್ಲ ಸುಳ್ಳು, ಟಿಕೆಟ್ ಎಲ್ಲ ಸುಳ್ಳು. ಅವೆಲ್ಲ ಹಣಕಾಸಿನ ವ್ಯವಹಾರ ಇದ್ದು ಕೆಲಸಕ್ಕೆ ಕಾಂಟ್ರಾಕ್ಟ್ ಕೆಲಸಕ್ಕೆ ದುಡ್ಡು ಕೊಟ್ಟಿದ್ದು ನಿಜ. ಕೆಲಸ ಕೊಡಲ್ಲ ನಾನು ಫೋನ್ ಮಾಡಿದೆ. ಆ ವಿಷಯಕ್ಕೆ ಏನೋ ಸ್ವಲ್ಪ ರೇಟ್ ಆಡಿದ್ರು. ನಾನು ಸ್ವಲ್ಪ ಎಷ್ಟು ದುಡ್ಡು ಕೊಟ್ಟಿರಿ ಸರ್ ನೀವು ಅವ್ರಿಗೆ? 15 ಲಕ್ಷ ದುಡ್ಡು ಕೊಟ್ಟಿದ್ರು ಸರ್. ಏನು ಚೆಕ್ ಕ್ಯಾಶ್ ಕೊಟ್ಟಿದ್ರೆ ಸರ್? ವಾಪಸ್ ಕೊಡ್ಲಿಲ್ಲ ಅನ್ನೋ ವಿಚಾರಕ್ಕೆ ಎಷ್ಟು ಇಲ್ಲ ಕೆಲಸ ಕೇಳಿ ದುಡ್ಡು ಕೇಳಿ ನಾವು ಕೆಲಸ ಕೊಡ್ತೀವಿ ಕೇಳಿದೆ. ವಿಚಾರಕ್ಕೆ ಹಿಂಗೆ ಮಾತ್ರ ಅಲ್ಲ, ಕಾಂಟ್ರಾಕ್ಟರ್ ಕೆಲಸ ಕೊಡ್ಸೋದಕ್ಕೂ ಕೂಡ ಲಂಚ ಕೊಟ್ಟಿದ್ರು. ಕಾಂಟ್ರಾಕ್ಟರ್ ಕೆಲಸ ಕೇಳಿ ಸರ್, ಚೆಕ್ ಕ್ಯಾಶ್ ಕೊಟ್ಟಿದ್ರೆ ಸರ್? ಈ ಒಂದು ಸತ್ಯ ಏನು ಅಂದ್ರೆ ಅಶೋಕ್ ನಾನು ಬಿಜೆಪಿಲಿ ಇದ್ದಾಗ 2010 ನನ್ನ ಹತ್ರ 1 ಕೋಟಿ ಬಿಡಿಸ್ಕೊಂಡ್ರು. ಮೇಯರ್ ಮಾಡ್ತೀನಿ ಅಂತ ಎರಡು 2010ರಲ್ಲಿ 1 ಕೋಟಿ ಮಾಡಿಲ್ಲ. ನಾನು ಕಾಂಗ್ರೆಸ್ ದುಡ್ಡು ವಸೂಲಿ ಮಾಡ್ಕೊಂಡೆ. ಯಾರ ಹತ್ರ ವಸೂಲಿ ಎಷ್ಟು ಜನಕ್ಕೆ ದುಡ್ಡು ಕಳ್ಸೋದು ಅಂತ ಕೇಳಿ ಅವ್ರನ್ನ ಕೇಳಿ ನನ್ನ ಕ್ರಮ ತಗೋಬೇಕು ಅಂತ ಹೇಳಿದ್ರಲ್ಲ, ಅವ್ರಿಗೆ ಆ ಸಿಟ್ಟು ಮೇಲೆ ಇದನ್ನ ತಿಳಿಸ್ಕೊಂತವ್ರೆ. ಎಷ್ಟು ಕೊಟ್ಟಿದ್ರಿ? 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೆ ಅವ್ರಿಗೂ. ಅಶೋಕ್ಗೆ 2010ರಲ್ಲಿ ಏನಕ್ಕೋಸ್ಕರ ಸರ್? ಬಡ್ಡಿ ಕಡಿಮೆ ಅಂತ ಅವ್ರಿಗೆ ಗೊತ್ತು. ನಾನು ಏನೇನು ಎಲ್ಲ ಬಡ್ಡಿ ಸಂಬಂಧ ಅವ್ರಿಗೆ ವಾಟ್ಸಪ್ಗೆ ಕಳಿಸಿದೆ ನಾನು. MLA ಮೈಸೂರು ನಾಗೇಂದ್ರ ಗೊತ್ತು, ಅವರೇ ಅದಕ್ಕೆಲ್ಲ ಸಂಪರ್ಕ. ಹಣಕಾಸು ಕೊಡೋಕ್ಕೆ ಮಾಡೋಕ್ಕೆಲ್ಲ ಕೇಳ್ಕೊಳ್ಳಿ MLA ಅವ್ರನ್ನೇ. ಸತ್ಯ ಇದ್ರೆ ದೇವ್ರು ಭಗವಂತ ನನ್ನ ಶಿಕ್ಷೆ ಕೊಡಲಿ, ಇಲ್ಲ ಅವ್ರಿಗೆ ಒಳ್ಳೆ ಬದುಕು ಕೊಡಲಿ ಅಷ್ಟೇ. ಸರ್, ಅವರೇ ಗೋಪಾಲಯ್ಯ ಅವರೇ ನಿಮಗೆ 15 ಲಕ್ಷ ದುಡ್ಡು ಕೊಡಬೇಕಿತ್ತು ಅನ್ನೋದು ವಿಚಾರ. ಆ ವಿಚಾರ ಕೇಳ್ಕೊಂಡು ನೀವು ಅವ್ರಿಗೆ ಫೋನ್ ಮಾಡಿದ್ರಿ ಅಂತ. ನಮ್ಮ ಪ್ರತಿನಿಧಿ ಮಾದೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ನೋಡಿ, ಬೇಲ್ ಸಿಕ್ಕಾದ ಮೇಲೆ ಈ ರೀತಿಯಾದಂಥ ಒಂದು ಆರೋಪವನ್ನು ಮಾಡ್ತಾ ಇರೋದು. ನಿಜಕ್ಕೂ ಕೂಡ ಆರ್ ಅಶೋಕ್ 1 ಕೋಟಿಯನ್ನ ಪಡೆದುಕೊಂಡಿದ್ರ ಮೇಯರ್ ಮಾಡ್ತೀನಿ ಅಂತ ಹೇಳಿ? ನಿಜಾನ ಅವ್ರು ಹೇಳ್ತಿರುವಂತ ಹೇಳಿಕೆ? ದಿವಿತ್, ಖಂಡಿತವಾಗ್ಲೂ ಈ ಒಂದು ಪ್ರಶ್ನೆ ಮೂಡೋದಂತೂ ಸತ್ಯ. ಯಾಕಂದ್ರೆ ಬೆಳಗ್ಗೆಯಲ್ಲೂ ಕೂಡ ಬೇರೊಂದು ಆಂಗಲ್ ನಲ್ಲಿ ಈ ಒಂದು ಕೇಸ್ ಆಗ್ತಿದ್ದು. ಜೊತೆಗೆ ಏಕಾಏಕಿ ಗೋಪಾಲಯ್ಯ ಅವರು ಇವರ ವಿರುದ್ಧ ಅಂದ್ರೆ ಪದ್ಮರಾಜ್ ಅವರ ವಿರುದ್ಧ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಒಂದು ಆರೋಪವನ್ನ ಕೂಡ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಅವರನ್ನ ಅರೆಸ್ಟ್ ಮಾಡಿ ಪ್ರಾಥಮಿಕ ಹಂತದಲ್ಲಿ ವಿಚಾರಣೆ ನಡೆಸಿ ಕೋರ್ಟ್ಗೂ ಕೂಡ ಹಾಜರುಪಡಿಸಿ ಸದ್ಯಕ್ಕೆ ಅವರಿಗೆ ಬೇಲ್ ಸಿಕ್ಕಿದೆ. ಆದ್ರೆ ಬೇಲ್ ಸಿಕ್ಕು ಅವರು ಹೊರಗಡೆ ಬಂದ ಮೇಲೆ ಮತ್ತೊಂದು ಲೆವೆಲ್ ನಲ್ಲಿ ಈ ಒಂದು ಕೇಸ್ ಡೆವಲಪ್ಮೆಂಟ್ ಆಗ್ತಿದೆ. ಹೊರಗಡೆ ಬಂದಿದ್ದಂತ ಪದ್ಮರಾಜ್ ಅವರು ಮತ್ತೊಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈವರೆಗೂ ಕೂಡ ಗೋಪಾಲಯ್ಯ ಅವರಿಗೆ ಸೇರಿದಂತ ಒಂದಷ್ಟು ವಿಚಾರಗಳು ಕೂಡ ಸದ್ದು ಮಾಡ್ತಿತ್ತು. ಈಗ ಈ ಹಿಂದೆ ಅಂದ್ರೆ ಬಿಜೆಪಿ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಇವರಿಂದ ಆರ್ ಅಶೋಕ್ ಅವರು, ಸದ್ಯಕ್ಕೆ ವಿರೋಧ ಪಕ್ಷದ ನಾಯಕರಾಗಿರುವಂತ ಆರ್ ಅಶೋಕ್ ಅವರು 1 ಕೋಟಿಯನ್ನ ಇಸ್ಕೊಂಡಿದ್ರು ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡುವಂತ ಕೆಲಸವನ್ನ ಪದ್ಮರಾಜ್ ಅವರು ಮಾಡಿದ್ದಾರೆ. ಅದು ಕೂಡ ಮೇಯರ್ ಸೀಟ್ ಕೊಡಿಸೋದಾಗಿ, ಅಂದ್ರೆ ಮೇಯರ್ ಆಗಿ ಅವರನ್ನ ಮಾಡ್ತೇವೆ ಅಂತ ಹೇಳಿ ನಂಬಿಸಿ ಅವರಿಂದ 1 ಕೋಟಿ ಇಸ್ಕೊಂಡಿದ್ರು. ಯಾವಾಗ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಆಗ ಈ ಒಂದು ಕೆಲಸ ಆಗೋದಿಲ್ಲ ಅಂತ ಹೇಳಿ ಆ 1 ಕೋಟಿಯನ್ನ ಇವರು ಜೊತೆಗೆ ವಾಪಸ್ ಇಸ್ಕೊಂಡಿದ್ದೀವಿ ಅಂತ ಹೇಳಿ ಆರೋಪ ಮಾಡುವಂತ ಕೆಲಸವನ್ನು ಮಾಡಿದ್ರೆ. ಸದ್ಯಕ್ಕೆ ಈ ಒಂದು ಹೊಸ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆಗೆ ಗ್ರಾಸವಾಗಿದೆ ಅಂತಾನೆ ಹೇಳಿದ್ರು. ಇದ್ರ ಬಗ್ಗೆ ಅವರು ಹೇಳಿರುವಂತ ಆರೋಪ ಆಗಿರ್ಬೋದು ಅಷ್ಟೇ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಕ್ಲಾರಿಟಿ ಇದೆ ಅನ್ನೋದು ಮಾದೇಶ್ ಆರ್ ಅಶೋಕ್ ಏನ್ ಹೇಳ್ತಾರೆ? ಆರ್ ಅಶೋಕ್ ಏನ್ ಹೇಳ್ತಾರೆ ಈ ಬಗ್ಗೆ? ಇದ್ರ ಬಗ್ಗೆ ಸ್ವತಃ ಆರ್ ಅಶೋಕ್ ಅವರ ಮೇಲೆ ಬಂದಿರುವಂತ ಕಾರಣದಿಂದಾಗಿ ಆರ್ ಅಶೋಕ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಏನು ಕ್ಲಾರಿಟಿ ಕೊಡ್ತಾರೆ ಅನ್ನೋದನ್ನ ಆರ್ ಅಶೋಕ್ ಅವರು ಸ್ಪಷ್ಟನೆ ಕೊಡ್ಬೇಕಾಗುತ್ತೆ. ಜೊತೆಗೆ ಒಂದು ವೇಳೆ ಇದೇನಾದ್ರೂ ಸುಳ್ಳು ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಪದ್ಮರಾಜ್ ಅವರ ವಿರುದ್ಧ ಏನಾದ್ರೂ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾರಾ, ಅಥವಾ
ಪದ್ಮರಾಜ್ ಅವರು ಹೇಳಿದ ಪ್ರಕಾರ 1 ಕೋಟಿಯನ್ನ ಇಸ್ಕೊಂಡು ಮತ್ತೆ ವಾಪಸ್ ಕೊಟ್ಟಿದ್ದಾರಾ ಅನ್ನೋದನ್ನ ಆರೋಶಕ್ ಅವರೇ ಕಂಪ್ಲೀಟ್ ಆಗಿ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಆರೋಶಕ್ ಅವರು ಇದ್ರ ಬಗ್ಗೆ ಸ್ಪಷ್ಟನೆ ನೀಡೋವರೆಗೂ ಕೂಡ ಸದ್ಯಕ್ಕೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಿರೋದಂತ ನಿಜ. ದಿವಿತ್. ಓಕೆ ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಹೈಕೋರ್ಟ್ ಇವತ್ತು ಚಾಟಿ ಬೀಸಿದೆ, ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಆಮೆಗತಿಯಲ್ಲಿ, ಅಕ್ಷರಶಃ ಆಮೆಗತಿಯಲ್ಲಿ ವಿಚಾರಣಾ ಆಯೋಗ ಕೆಲಸ ಮಾಡ್ತಿದೆ ಅಂತ ಹೇಳಿ ಹೈಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿರುವುದು. ವಿಚಾರಣೆ ಮುಕ್ತಾಯಗೊಳಿಸೋಕೆ ಎಜಿ ಸಮಯಾವಕಾಶವನ್ನ ಕೋರಿದ್ದಾರೆ. 6 ವಾರಗಳ ಕಾಲ ಸಮಯವನ್ನ ನೀಡಿದೆ ಹೈಕೋರ್ಟ್. ಇದೇ ಕೊನೆ ಬಾರಿ ಕಾಲಾವಕಾಶ. ಮತ್ತೆ ವಿಚಾರಣಾ ಆಯೋಗಕ್ಕೆ ಸಮಯ ನೀಡೋದಿಲ್ಲ. ಸರ್ಕಾರಕ್ಕೆ ಇದು ಕೊನೆಯ ಎಚ್ಚರಿಕೆ ಅಂತ ಹೇಳಿ ಹೈಕೋರ್ಟ್ ಚಾಟಿ ಬೀಸಿದೆ. ವಿಚಾರಣಾ ಆಯೋಗ ಸರಿಯಾದ ವೇಗದಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ. ವಿಚಾರಣೆ ಮುಕ್ತಾಯಗೊಳಿಸಲಿಕ್ಕೆ ಅನಗತ್ಯವಾಗಿ ಕಾಲಹರಣ ಮಾಡಲಾಗ್ತಾ ಇದೆ ಅಂತ ಹೇಳಿ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಸರ್ಕಾರಕ್ಕೆ ಕೊನೆಯ ಎಚ್ಚರಿಕೆ ಅಂತ ಕೂಡ ಬಹಳ ಕ್ಲಿಯರ್ ಕಟ್ ಆಗಿ ಹೈಕೋರ್ಟ್ ಎಚ್ಚರಿಕೆಯನ್ನ ನೀಡಿದೆ. ಸರ್ಕಾರಕ್ಕೆ ಕೊನೆ ಎಚ್ಚರಿಕೆ ಅಂತ ಹೇಳಿ ಹೈಕೋರ್ಟ್ ಸೂಚಿಸಿದೆ. ವಿಚಾರಣೆ ಮುಕ್ತಾಯಗೊಳಿಸಲಿಕ್ಕೆ ಸಮಯ ಕೇಳಿದ್ರು ಎಜಿ. ಬಿಬಿಎಂಪಿ ಕಾಮಗಾರಿಗಳ ವಿರುದ್ಧ ತನಿಖೆಯನ್ನ ಪ್ರಶ್ನಿಸಿದ ಅರ್ಜಿ ಇದ್ದು ನಿಕ್ಷೇಪ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಿತ್ತು. ಬಿಲ್ ಬಾಕಿ ಉಳಿಸಿಕೊಂಡಿದ್ದಕ್ಕೆ ಸಮರ್ಪಕವಾಗಿ ಉತ್ತರ ಕೊಡಲಿಕ್ಕೆ ನ್ಯಾಯಪೀಠ ಸೂಚನೆಯನ್ನ ನೀಡಿದೆ. ಎಜಿಗೆ ನ್ಯಾಯಪೀಠ ಇವತ್ತು ಬೆಳಗ್ಗೆ ಈ ಸೂಚನೆಯನ್ನ ನೀಡಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನೋಡಿ, ಬಿಲ್ ಬಾಕಿ ವಿಚಾರ ಪ್ರಶ್ನೆ ಕೊಡ್ಲಿಕ್ಕೇನೆ ಸಮಯಾವಕಾಶ ಬೇಕು, ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೇನೆ ಸಮಯ ಬೇಕು ಅಂತ ಹೇಳಿ ಎಜಿ ಕೇಳಿರೋದು. ಹಾಗೆ ಹೈಕೋರ್ಟ್ ಇದೇ ವಿಚಾರಕ್ಕೆ ತರಾಟೆಗೆ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರಕ್ಕೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಎಸ್ ಸ್ಮಿತಾ, ಬಿಬಿಎಂಪಿಗೆ ಸಂಬಂಧಪಟ್ಟಂತಹ ಕಾಮಗಾರಿಗಳಲ್ಲಿ ಬಿಲ್ಲನ್ನು ಬಾಕಿ ಉಳಿಸಿರುವಂಥದಕ್ಕೆ ಸಂಬಂಧಪಟ್ಟಂತೆ ನಿಕ್ಷೇಪ ಇನ್ಫ್ರಾ ಪ್ರಾಜೆಕ್ಟ್ ಅವರು ಕೋರ್ಟಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿದರು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿ ಅದರ ಬಗ್ಗೆ ವರದಿಯನ್ನು ಕೊಡುವಂತೆ ಖುದ್ದು ಹೈಕೋರ್ಟ್ ಸೂಚನೆಯನ್ನು ನೀಡಿತು. ಅದರ ಪ್ರಕಾರ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿ ವರದಿಯನ್ನು ನೀಡೋದಕ್ಕೆ ಒಂದು ಸಮಿತಿಯನ್ನು ಕೂಡ ನೇಮಕ ಮಾಡಿತ್ತು. ಆದರೆ ಆ ಸಮಿತಿ ಇನ್ನೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನು ನೀಡಿಲ್ಲ. ಡಿಸೆಂಬರ್ 23ನೇ ತಾರೀಕು ಅಂದರೆ ಕಳೆದ ವರ್ಷವೇ ಈ ಒಂದು ಸಮಿತಿಯನ್ನು ರಚನೆ ಮಾಡಿ ಅದಾದ ಬಳಿಕ ವರದಿಯನ್ನು ನೀಡುವಂಥ ಸೂಚನೆಯನ್ನು ನೀಡಲಾಗಿತ್ತಾದರೂ ಕೂಡ ಇನ್ನೂ ಕೂಡ ಆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ವರದಿಯನ್ನು ಕೂಡ ನೀಡಿರಲಿಲ್ಲ. ಹಾಗಾಗಿ ಇವತ್ತು ಹೈಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಪ್ರಗತಿ ಏನಾಗಿದೆ ಅನ್ನುವಂಥನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಎಜಿ ಅವರಿಗೆ ವಿಚಾರಣೆಗೆ ಕರೆಸಿಕೊಂಡು ಅವರಿಗೆ ಈ ಬಗ್ಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇನ್ನೂ ಕೂಡ ತನಿಖೆ ಆರಂಭವೇ ಆಗಿಲ್ಲ ಅನ್ನುವಂಥ ಒಂದು ಉತ್ತರ ಬಂದಿತ್ತು. ಇದರಿಂದ ಆಕ್ರೋಶಗೊಂಡಂತಹ ಕೋರ್ಟ್ ಮುಂದಿನ 6 ವಾರಗಳ ಒಳಗಾಗಿ ಸಂಪೂರ್ಣವಾದಂಥ ಒಂದು ತನಿಖೆಯನ್ನು ನಡೆಸಿ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅನ್ನುವಂಥ ಒಂದು ಸ್ಪಷ್ಟ ಸೂಚನೆಯನ್ನು ನೀಡಿದೆ. ಕೇವಲ 6 ವಾರಗಳ ಕಾಲಾವಕಾಶ ಮಾತ್ರ ನೀಡಿರುವಂಥದ್ದು. ಒಂದು ವೇಳೆ ಈ 6 ವಾರಗಳ ಒಳಗಾಗಿ ತನಿಖೆಯನ್ನು ಪೂರ್ಣಗೊಳಿಸಿ ವರದಿಯನ್ನು ಸಲ್ಲಿಕೆ ಮಾಡದೇ ಇದ್ದಲ್ಲಿ 100% ಬಿಲ್ ಪಾವತಿ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಹೈಕೋರ್ಟ್ ಇವತ್ತು ಈ ಒಂದು ಎಜಿಗೆ ಈ ಸಂಬಂಧಪಟ್ಟಂತೆ ನೀಡಿರುವಂಥದ್ದು. ಸ್ಮಿತಾ, ಧನ್ಯವಾದ ಸುನಿಲ್ ಮಾಹಿತಿಗಾಗಿ. ನೋಡಿ, 2 ನಿಂಬೆಹಣ್ಣು ಸಾಕಾಗಲ್ಲ, 4-5 ನಿಂಬೆಹಣ್ಣು ಬೇಕು. ಸರ್ಕಾರವನ್ನ ಬೀಳಿಸ್ಬೇಕು ಅಂದ್ರೆ 4-5 ನಿಂಬೆಹಣ್ಣಿಂದ ಮಂತ್ರಿಸಿ ಪಠಿಸು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿರೋದು ರೇವಣ್ಣ ಅವರ ಕಾಲೆಳೆದಿರೋದು ಅಶೋಕ್. ಸರ್ಕಾರ ಬೀಳಿಸೋಣ ಅಂತ ರೇವಣ್ಣ ಕಾಲೆಳೆದಿದ್ದಾರೆ ಅಶೋಕ್. 2 ನಿಂಬೆಹಣ್ಣಿನಿಂದ ಸರ್ಕಾರವನ್ನ ಪತನ ಮಾಡೋದಕ್ಕೆ ಆಗೋದಿಲ್ಲ. 4-5 ನಿಂಬೆಹಣ್ಣನ್ನು ಮಂತ್ರ ಮಾಡಿ ಸರ್ಕಾರವನ್ನ ಬೀಳಿಸೋಣ. ಸರ್ಕಾರ ಪತನ ಆದರೆ ನಿಮಗೆ ಲೋಕೋಪಯೋಗಿ ಫಿಕ್ಸ್. ಅಶೋಕ್ ಮಾತಿಗೆ ಶಾಸಕ ರೇವಣ್ಣ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಜನರಿಂದ ಬಂದ ಸರ್ಕಾರ ಗಟ್ಟಿಯಾಗಿದೆ ಅಂತೇಳಿ ತಿರುಗೇಟು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಜನರಿಂದ ಬಂದ ಸರ್ಕಾರ ಗಟ್ಟಿಯಾಗಿದೆ ಅಂತಲೇ 2 ಬೇಡ 4-5 ನಿಂಬೆಹಣ್ಣನ್ನು ಮಂತ್ರಿಸಿ ಅಂತ ಅಶೋಕ್ ಅವರು ಕೂಡ ಹೇಳಿದ್ರು ಅನ್ಸುತ್ತೆ. ನೋಡೋಣ ಏನು ಹೇಳಿದ್ರು ಅಂತ. ರೇವಣ್ಣವರಿದ್ರೆ ಮೊದಲು ನಮ್ಮ ಕ್ಯಾಬಿನೆಟ್ ನಡೆಯೋಕ್ಕೂ ಬಿಡ್ತಾ ಇರಲಿಲ್ಲ. ಕ್ಯಾಬಿನೆಟ್ಗೂ
ಟೈಮ್ ಫಿಕ್ಸ್ ಮಾಡಿ ಕ್ಯಾಬಿನೆಟ್ ಹೋಗ್ಬೇಕು. ಸರ್ಕಾರ 5 ವರ್ಷ ಪೂರ್ತಿ ಇರಲಿ ಅಂತೇಳಿ ನೀವು ಯಾಕೆ ಅದು ಕೋಯ್ತೀರಿ, ಬನ್ನಿ ನಾವು ಇರೋಣ ಅಂತ ಹೇಳ್ತೀವಿ. ಏನಾನ ರೇವಣ್ಣವ್ರೆ, ಇವಾಗ ಮಾಡಿಸ್ತಾ ಇದ್ದೀರಾ, ನಿಂಬೆಹಣ್ಣು ಎಲ್ಲ ಮಾಡಿಸ್ತೀರಾ, ಎರಡೆರಡು ಡಬಲ್ ಮಾಡಿಸ್ಬಿಡಿ, ಒಂದು 4-5 ನಿಂಬೆಹಣ್ಣು ಮಾಡಿಸಿ, ಸರ್ಕಾರ ಬೀಳಿಸ್ಬಿಡೋಣ. ಇವ್ರು 2 ನಿಂಬೆಹಣ್ಣಿಗೆ ಬೀಳ್ತಾ ಇಲ್ಲ, ಒಂದು 4-5 ನಿಂಬೆಹಣ್ಣು ಮಂತ್ರ ಮಾಡಿಸ್ಬಿಟ್ರೆ ಸರ್ಕಾರ ಬೀಳಿಸ್ಬಿಡೋಣ. ನೋಡಿ, ಇರಬೇಕು ಅನ್ನೋದು ನಿಮ್ಗೆ ಏನಾದ್ರು ಬೀಳಿಸ್ಬೇಕು ಅನ್ನೋದ್ರೆ ಬೀಳಿಸಿ, ನಾವೇನು ಬೇಡ ಅನ್ನಲ್ಲ. ನಮಗೆ ಜನದ ಆಶೀರ್ವಾದ ಐತಿ. ಬೀಳಿಸ್ತಾರೆ PWD ನೀರಾವರಿ ಅವ್ರು ಬಿಟ್ಟು ನಿಂಬೆಹಣ್ಣು ವಾಪಸ್ ಬರ್ತದೆ ಆ ಕಡೆಗೆ. ನಮ್ಗೆ ಈಗ 2 ಖಾತೆ ಯಾರು ಕೇಳಂಗೇ ಇಲ್ಲ. ರೇವಣ್ಣವ್ರಿದ್ರೆ ಮೊದಲು ನಮ್ಮ ಕ್ಯಾಬಿನೆಟ್ ನಡೆಯೋಕ್ಕೂ ಬಿಡ್ತಾ ಇರಲಿಲ್ಲ, ಕ್ಯಾಬಿನೆಟ್ಗೂ ಟೈಮ್ ಫಿಕ್ಸ್ ಮಾಡಿ ಕ್ಯಾಬಿನೆಟ್ ಹೋಗ್ಬೇಕು. ಸರ್ಕಾರ 5 ವರ್ಷ ಪೂರ್ತಿ ಇರಲಿ ಅಂತೇಳಿ ನೀವು ಯಾಕೆ ಅದು ಕೋಯ್ತೀರಿ, ಬನ್ನಿ ನಾವು ಇರೋಣ ಅಂತ ಹೇಳ್ತೀವಿ. ಏನಾನ ರೇವಣ್ಣವ್ರೆ, ಇವಾಗ ಮಾಡಿಸ್ತಾ ಇದ್ದೀರಾ, ನಿಂಬೆಹಣ್ಣು ಎಲ್ಲ ಮಾಡಿಸ್ತೀರಾ, ಎರಡೆರಡು ಡಬಲ್ ಮಾಡಿಸ್ಬಿಡಿ, ಒಂದು 4-5 ನಿಂಬೆಹಣ್ಣು ಮಾಡಿಸಿ, ಸರ್ಕಾರ ಬೀಳಿಸ್ಬಿಡೋಣ. ಇವ್ರು 2 ನಿಂಬೆಹಣ್ಣಿಗೆ ಬೀಳ್ತಾ ಇಲ್ಲ, ಒಂದು 4-5 ನಿಂಬೆಹಣ್ಣು ಮಂತ್ರ ಮಾಡಿಸ್ಬಿಟ್ರೆ ಸರ್ಕಾರ ಬೀಳಿಸ್ಬಿಡೋಣ. ನೋಡಿ, ಇರಬೇಕು ಅನ್ನೋದು ನಿಮ್ಗೆ ಏನಾದ್ರು ಬೀಳಿಸ್ಬೇಕು ಅನ್ನೋದ್ರೆ ಬೀಳಿಸಿ, ನಾವೇನು ಬೇಡ ಅನ್ನಲ್ಲ. ನಮಗೆ ಜನದ ಆಶೀರ್ವಾದ ಐತಿ. ಬೀಳಿಸ್ತಾರೆ PWD ನೀರಾವರಿ. ರಾಜ್ಯಸಭೆಯಲ್ಲಿ ಖಾಲಿಯಾಗ್ತಿರುವ ಹುದ್ದೆಗಳಿಗೆ ಭರ್ತಿಯಾಗಲಿಕ್ಕೆ ನಡೆಯುವ ಚುನಾವಣೆಗೆ ಸ್ಪರ್ಧೆ ಮಾಡುವ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ಇವತ್ತು ಬಿಡುಗಡೆಗೊಳಿಸಲಾಗಿದೆ. ಕಾಂಗ್ರೆಸ್ನಿಂದ 3 ಅಭ್ಯರ್ಥಿಗಳನ್ನ ರಾಜ್ಯಸಭಾ ಚುನಾವಣೆಗೆ ಕಣಕ್ಕಿಳಿಸಲಾಗಿದೆ. ಪಟ್ಟಿಯನ್ನ ಅಧಿಕೃತವಾಗಿ ಪ್ರಕಟಗೊಳಿಸಿದೆ ಎಐಸಿಸಿ. ಅಜಯ್ ಮಕೇನ್ಗೆ ರಾಜ್ಯಸಭೆಯ ಟಿಕೆಟ್ ಅನ್ನು ನೀಡಲಾಗಿದೆ. ಇವರ ಜೊತೆಯಲ್ಲಿ ನಾಸರ್ ಹುಸೇನ್ ಹಾಗೆ ಜಿಸಿ ಚಂದ್ರಶೇಖರ್ ಅವರಿಗೆ ಮತ್ತೊಮ್ಮೆ ಚಾನ್ಸ್. ಎಲ್ ಹನುಮಂತಯ್ಯ ಅವರಿಗೆ ಈ ಬಾರಿಯ ರಾಜ್ಯಸಭೆಯ ಟಿಕೆಟ್ ಮಿಸ್ ಆಗಿದೆ. ಕ್ರಾಸ್ ವೋಟಿಂಗ್ನ ಭೀತಿಯ ನಡುವೆ ಬಿಜೆಪಿ ಒಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ ನಂತರದಲ್ಲಿ ಕೊಂಚ ನಿರಾಳವಾಗಿದ್ದ ರಾಜ್ಯ ಕಾಂಗ್ರೆಸ್ ಘಟಕ ಇದೀಗ ತನ್ನ ಪಕ್ಷದಿಂದ ರಾಜ್ಯಸಭೆಗೆ ಸ್ಪರ್ಧೆ ಮಾಡುವ 3 ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಅಜಯ್ ಮಖೇನ್ ಹಾಗೆ ನಾಸರ್ ಹುಸೇನ್ ಹಾಗೆ ಚಂದ್ರಶೇಖರ್ 3ರಿಗೆ ರಾಜ್ಯಸಭೆಯ ಟಿಕೆಟ್ ಅನ್ನ ಘೋಷಿಸಿದೆ. ಒಂದ್ ಕಡೆ ರಾಜ್ಯಸಭೆ ಟಿಕೆಟ್ ರಿಲೀಸ್ ಆಗ್ತಾ ಇದ್ದಂತೆ ಈ ಕಡೆ ಲೋಕಸಭೆದು ಕೂಡ ಬಹಳ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ಆದಷ್ಟು ಬೇಗ ಲೋಕಸಭೆ ಟಿಕೆಟ್ ಅನ್ನು ಕೂಡ ರಿಲೀಸ್ ಮಾಡ್ತೀವಿ, ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಲೇಬೇಕು, ಆದಷ್ಟು ಬೇಗ ಪಟ್ಟಿಯನ್ನ ಪ್ರಕಟಿಸಲೇಬೇಕಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ DCM ಡಿ.ಕೆ. ಶಿವಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಲೋಕಸಭೆ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ. ನೋಡೋಣ. ಹೇಳಬೇಕಾಗಿದೆ, ವಿ ಕಾಂಟ್ ವೆಯ್ಟ್ ಫಾರ್ ತಿಂಗಳೊಳಗಡೆ ಫಸ್ಟ್ ಲಿಸ್ಟ್ ಆಗುತ್ತೆ, ಜಲ್ದಿ ಮಾಡಲೇಬೇಕು, ನಾವು ಲೇಟ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 50% ಆದ್ರೂ ಕೆಲಸ ಮಾಡೋಕ್ಕೆ ಶುರು ಮಾಡೋಕ್ಕೆ ಹೇಳಲೇಬೇಕಾಗಿದೆ. ವಿ ಕಾಂಟ್ ವೆಯ್ಟ್ ಫಾರ್ ದಟ್. ಮಿನಿಸ್ಟರ್ಗಳ ಸ್ಪರ್ಧೆ ಡಿಸ್ಕಷನ್ ಪಾಲಿಟಿಕ್ಸಲ್ಲಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು, ಎಲ್ಲರಿಗೂ ಒಂದು ಅವಕಾಶ ಅಂತೂ ನಮ್ಮ ಪಕ್ಷ ಯಾರು ಗೆಲ್ತದೆ ಅದು ಮುಖ್ಯ ಅಷ್ಟೇ. ಈ ತಿಂಗಳೊಳಗಡೆ ಫಸ್ಟ್ ಲಿಸ್ಟ್ ಆಗುತ್ತೆ, ಜಲ್ದಿ ಮಾಡಲೇಬೇಕು, ನಾವು ಲೇಟ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 50% ಆದ್ರೂ ಕೆಲಸ ಮಾಡೋಕ್ಕೆ ಶುರು ಮಾಡೋಕ್ಕೆ ಹೇಳಲೇಬೇಕಾಗಿದೆ. ವಿ ಕಾಂಟ್ ವೆಯ್ಟ್ ಫಾರ್ ದಟ್. ಮಿನಿಸ್ಟರ್ಗಳ ಸ್ಪರ್ಧೆ ಡಿಸ್ಕಷನ್ ಪಾಲಿಟಿಕ್ಸಲ್ಲಿ ಯಾರು ಬೇಕಾದ್ರೂ